ಸಂಸದೆ ಶೋಭಾ ಕರಂದ್ಲಾಜೆ ಹಾಗೂ ತೇಜಸ್ವಿ ಸೂರ್ಯಗೆ ಅವರ ಹೇಳಿಕೆಗಳೇ ಮುಳುವಾಗುತ್ತಾ ನಗರಪೇಟೆ ಪ್ರಕರಣವನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಘಟನೆಯ ಕಂಪ್ಲೀಟ್ ವರದಿ ಸಲ್ಲಿಕೆಗೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇತ್ತ ಚುನಾವಣಾ ಆಯೋಗಕ್ಕೆ ಸಾಲು ಸಾಲು ದೂರುಗಳು ಕೂಡ ದಾಖಲಾಗ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸಂಕಷ್ಟ. ಶೋಭಾ ತೇಜಸ್ವಿ ಸೂರ್ಯ ವಿರುದ್ಧ ಕಂಪ್ಲೇಂಟ್. ನಗರಪೇಟೆ ಕೇಸ್ ವರದಿ ಕೇಳಿದ ಚುನಾವಣಾ ಆಯೋಗ. ನಗರಪೇಟೆ ಗಲಾಟೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ದ ಪ್ರಕರಣದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸಂಕಷ್ಟ ಎದುರಾಗುವಂತಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಪ್ರತಿಭಟನೆಗೆ ಕರೆ ನೀಡುವುದು ಅಪರಾಧ. ಆದರೆ ನಗರಪೇಟೆ ಪ್ರಕರಣದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಸಂಸದೆ ಶೋಭಾ ಕರಂದ್ಲಾಜೆ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಚುನಾವಣಾ ಆಯೋಗಕ್ಕೆ ಜನಾಂದೋಲನ ಸಂಘಟನೆ ದೂರು ನೀಡಿದೆ. ನಗರಪೇಟೆಯಲ್ಲಿ ಘಟನೆ ಏನಾಯಿತು ಅಂತ ಗೊತ್ತು. FIR ಅಲ್ಲಿ ಹಿಂದೂಗಳು ಮುಸ್ಲಿಂಗಳು ಎಲ್ಲ ಇದ್ದಾರೆ. ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಏನೋ ಪರ್ಸನಲ್ ಆ್ಯಂಗಲ್ ಬೇರೆ ಇತ್ತು ಅಂತ. ಅದನ್ನ ಇಟ್ಕೊಂಡು ಇವರು ಒಂಥರ ದ್ವೇಷ ಹಬ್ಸಕ್ಕೆ, ಎರಡು ಕೋಮುಗಳ ಮಧ್ಯೆ ಒಂದು ದ್ವೇಷ ಹಬ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡೀತಿರ್ಬೇಕಾದ್ರೂ ಸಹ ಇವರು ಮೊನ್ನೆ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಿ ಅಂತೇಳಿ. ಅಲ್ಲಿ 100 ಜನ ಸೇರಿದ್ದಾರೆ. ಚುನಾವಣೆ ಟೈಮಲ್ಲಿ ಜನಗಳಿಗೆ ಬೇಕಾಗಿರೋ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಟು ವಿನಾಕಾರಣ ಎರಡೆರಡು ಧರ್ಮಗಳ ಮಧ್ಯೆ ಈ ಥರ ದ್ವೇಷ ತಂದಿಡೋದು ಸರಿಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವ್ರಿಗೆ ಒಂದು ದೂರು ದಾಖಲಿಸಕ್ಕೆ ಬಂದಿದ್ದೀವಿ. ಇನ್ನು ಶೋಭಾ ಕರಂದ್ಲಾಜೆ ನೀಡಿದ ಹೇಳಿಕೆಯಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಿದ್ಯಾ ಎಂಬುದನ್ನು ಪರಿಶೀಲಿಸಲು ರಾಜ್ಯ ಚುನಾವಣಾ ಆಯೋಗ ಮುಂದಾಗಿದೆ. ಯಾವೆಲ್ಲ ನಿಯಮಗಳ ಉಲ್ಲಂಘನೆ ಆಗಿದೆ ವರದಿ ನೀಡಿ ಅಂತ ಜಿಲ್ಲಾ ಚುನಾವಣಾಧಿಕಾರಿಗೆ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಜಿಲ್ಲಾ ಚುನಾವಣಾಧಿಕಾರಿಗಳು ಶೋಭಾ ಕರಂದ್ಲಾಜೆ ನೀಡಿದ ಹೇಳಿಕೆಗಳ ವಿಡಿಯೋಗಳನ್ನು ಸಂಗ್ರಹಿಸಿದ್ದು ವರದಿ ನೀಡಲು ಸಿದ್ಧತೆ ನಡೆಸಿದೆ. 17ನೇ ತಾರೀಕು ಘಟನೆ ಆಯಿತು. ಅದರ ಆಧಾರದ ಮೇಲೆ ಯಾರ್ಯಾರು ಪರದಾಡ್ಬಿಟ್ರು ಅವ್ರ ಮೇಲೆ ಪೊಲೀಸ್ FIR ಬುಕ್ ಮಾಡಿದೆ. ಆಮೇಲೆ ಮಾನ್ಯ ಸಂಸದರು ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಹೋದಾಗ ಪೊಲೀಸ್ ಅವರು 71 KPFನಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿಕೊಂಡು ಅವರಿಗೆ ದೂರ ಬಿಟ್ಟಿರ್ಬೋದು. ಎರಡನೇದಾಗಿ ಪೊಲೀಸ್ ಏನು ಮಾಡಿದೆ ಅಂದರೆ ನಿರ್ಬಂಧಿತ ಜಾಗ, ನಾನಂತ ಹೇಳ್ತಾ ಇದ್ದಿಲ್ಲ, ಡೆಮೋಕ್ರಸಿನಲ್ಲಿ ಒಂದು ರೀತಿಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಹೈಕೋರ್ಟ್ ಆರ್ಡರ್ ಮತ್ತು ನಾವು ಆ ಆಧಾರದ ಮೇಲೆ ಆರ್ಡರ್ ಮಾಡಿದ ಮೇಲೆ ಫ್ರೀಡಮ್ ಪಾರ್ಕ್ ಬಿಟ್ಟು ಉರ್ದು ಏರಿಯಾದಲ್ಲಿ ಈ ಥರ ಯಾವ ಥರದ್ದು ಪ್ರತಿಭಟನೆ ನಡೆಸಲಿಕ್ಕೆ ಬರೋದಿಲ್ಲ ಅಂತಾಗಿ ಅದರ ಮೇಲೆ ಒಂದು ಕೇಸ್ ಬುಕ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ. ಅವ್ರು ತಮ್ಮ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಿನ್ನೆ ನೀಡಿದ್ದ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ನಗರಪೇಟೆಯಲ್ಲಿ ಪ್ರತಿಭಟಿಸುವ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, ಒಬ್ಬ ವ್ಯಕ್ತಿ ತಮಿಳುನಾಡಿನಿಂದ ಬಂದು ಕೆಫೆಯಲ್ಲಿ ಬಾಂಬ್ ಇಟ್ಟು ಹೋಗಿದ್ದಾನೆ, ಯಾರಿಗೂ ಕರ್ನಾಟಕದ ಬಗ್ಗೆ ಸಣ್ಣ ಭಯವೂ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಹೇಳಿಕೆ ಖಂಡಿಸಿ ಸಿಎಂ ಸ್ಟಾಲಿನ್ ಸೇರಿ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ಹೊರಹಾಕಿದ್ರು. ಶೋಭಾ ವಿರುದ್ಧ ಕಾನೂನು ಕ್ರಮಕ್ಕೆ ಆಯೋಗಕ್ಕೆ ದೂರು ನೀಡಿದ್ರು. ಪ್ರಧಾನಿ ಕ್ಷಮೆ ಕೇಳಬೇಕು ಅಂತ ಸ್ಟಾಲಿನ್ ಪಟ್ಟು ಹಿಡಿದ್ರು. ಈ ಬೆನ್ನಲ್ಲೇ ಎಚ್ಚೆತ್ತ ಹೈಕಮಾಂಡ್ ಶೋಭಾ ಕರಂದ್ಲಾಜೆಯಿಂದ ಕ್ಷಮೆ ಕೇಳಿಸಿದೆ. ಒಟ್ನಲ್ಲಿ ನಗರಪೇಟೆ ಪ್ರಕರಣದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ತೇಜಸ್ವಿ ಸೂರ್ಯ ವಿರುದ್ಧ ದೂರುಗಳು ದಾಖಲಾಗಿದ್ದು ಕ್ರಮ ಆಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.